ಅಧ್ಯಾಯ 78 ಸೂರ ಅನ್-ನಬ ಮಕ್ಕ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಲಾಹನ ಹೆಸರಿಂದ, ಅವನು ಅಪಾರ ದಯಾಳು ಕರುಣಾಮಯಿ. ಅಮ್ಮ ಯತಸಾಅಲೂನ್, ಅವರು ಯಾವುದರ ಕುರಿತು ವಿಚಾರಿಸುತ್ತಿದ್ದಾರೆ? ಅನಿನ್ ನಬಇಲ್ ಅಜೀಮ್, ಆ ಮಹಾವಾರ್ತೆಯ ಕುರಿತೆ. ಅಲ್ಲದೀ ಹುಮ್ ಫೀಹಿ ಮುಖ್ತಲಿಫೂನ್, ಆ ವಿಷಯದಲ್ಲಿ ಅವರ ನಿಲುವುಗಳು ತೀರಾ ಭಿನ್ನವಾಗಿವೆ. ಕಲ್ಲಾ ಸಯಅಲಮೂನ್, ಹಾಗಲ್ಲ, ಅವರಿಗೆ ಬೇಗನೆ ತಿಳಿಯಲಿದೆ. ಥುಮ್ಮ ಕಲ್ಲಾ ಸಯಅಲಮೂನ್, ಮತ್ತೆ ಹಾಗಲ್ಲ, ಅವರಿಗೆ ಬೇಗನೆ ತಿಳಿಯಲಿದೆ. ಅಲಂ ನಜಅಲಿಲ್ ಅರ್ದ ಮಿಹಾದಾ, ಭೂಮಿಯನ್ನು ನಾವು ಹಾಸಿಗೆಯಾಗಿಸಿಲ್ಲವೇ? ವಲ್ ಜಿಬಾಲ ಔತಾದಾ, ಮತ್ತು ಪರ್ವತಗಳನ್ನು ಮೊಳೆಗಳಾಗಿಸಿಲ್ಲವೇ? ವಖಲಕ್ನಾಕುಂ ಅಜ್ವಾಜಾ, ಮತ್ತು ನಾವು ನಿಮ್ಮನ್ನು ಜೋಡಿಗಳಾಗಿ ಸೃಷ್ಟಿಸಿರುವೆವು. ವಜಅಲ್ನಾ ನೌಮಕುಂ ಸುಬಾತಾ, ಮತ್ತು ನಾವು ನಿಮ್ಮ ನಿದ್ರೆಯನ್ನು ನಿಮ್ಮ ಪಾಲಿಗೆ ವಿಶ್ರಾಂತಿಯಾಗಿಸಿರುವೆವು. وجعلنا الليل لباسا وجعلنا النهار معاشا, ಮತ್ತು ನಾವು ರಾತ್ರಿಯನ್ನು ಮರೆಯಾಗಿಸಿರುವೆವು ಮತ್ತು ನಾವು ಹಗಲನ್ನು ಸಂಪಾದನೆಯ ಸಮಯವಾಗಿಸಿರುವೆವು. وبنينا فوقكم سبعا شدادا, ಮತ್ತು ನಿಮ್ಮ ಮೇಲೆ ಬಲಿಷ್ಠವಾದ 7 ವಸ್ತುಗಳನ್ನು ಅಂದರೆ ಆಕಾಶಗಳನ್ನು ನಿರ್ಮಿಸಿರುವೆವು. وجعلنا سراجا وهاجا, ಮತ್ತು ನಾವು ಸೂರ್ಯನನ್ನು ಒಂದು ಉಜ್ವಲ ಜ್ಯೋತಿಯಾಗಿಸಿರುವೆವು. وأنزلنا من المعصرات ماء ثجاجا, ಮತ್ತು ನಾವು ಮೋಡಗಳಿಂದ ಧಾರಾಕಾರ ನೀರನ್ನು ಸುರಿಸುವೆವು. لنخرج به حبا ونباتا, ಆ ಮೂಲಕ ವಿವಿಧ ಬೆಳೆ ಹಾಗೂ ತರಕಾರಿಗಳನ್ನು ಬೆಳೆಸಲಿಕ್ಕಾಗಿ. وجنات ألفافا, ಮತ್ತು ದಟ್ಟವಾದ ತೋಟಗಳನ್ನು ಬೆಳೆಸಲಿಕ್ಕಾಗಿ. إن يوم الفصل كان ميقاتا, ಖಂಡಿತವಾಗಿಯೂ ತೀರ್ಪಿನ ದಿನವು ಈಗಾಗಲೇ ನಿಶ್ಚಿತವಾಗಿದೆ. يوم ينفخ في الصور فتأتون أفواجا, ಕಹಳೆಯನ್ನು ಊದುವ ದಿನ ನೀವು ದಂಡು ದಂಡುಗಳಾಗಿ ಬರುವಿರಿ. وفتحت السماء فكانت أبوابا, ಆಕಾಶವನ್ನು ತೆರೆದು ಬಿಡಲಾಗುವುದು ಮತ್ತು ಅದರಲ್ಲಿ ಎಲ್ಲೆಲ್ಲೂ ಬಾಗಿಲುಗಳೇ ಇರುವವು. وسيرت الجبال فكانت سرابا, ಮತ್ತು ಪರ್ವತಗಳನ್ನು ನಡೆಸಲಾಗುವುದು, ಅವು ಮರೀಚಿಕೆಯಂತಾಗಿ ಬಿಡುವವು. إن جهنم كانت مرصادا, ಖಂಡಿತವಾಗಿಯೂ ನರಕವು ಹೊಂಚು ಹಾಕುತ್ತಿದೆ. للطاغين مآبا, لابثين فيها أحقابا, ಅದುವೇ ವಿದ್ರೋಹಿಗಳ ನೆಲೆಯಾಗುವುದು. ಯುಗ ಯುಗಾಂತರ ಕಾಲ ಅವರು ಅದರಲ್ಲಿ ಬಿದ್ದುಕೊಂಡಿರುವರು. لا يذوقون فيها بردا ولا شرابا, ಅಲ್ಲಿ ಅವರು ಯಾವುದೇ ತಂಪು ವಸ್ತುವಿನ ಅಥವಾ ಯಾವುದೇ ಪಾನೀಯದ ರುಚಿ ಕಾಣಲಾರರು. إلا حميما وغساقا, ಅಲ್ಲಿ ಅವರಿಗೆ ಸಿಗುವುದು ಕುದಿಯುವ ನೀರು ಮತ್ತು ಹರಿಯುವ ಕೀವು ಮಾತ್ರ. جزاء وفاقا, ಇದು ಸೂಕ್ತ ಪ್ರತಿಫಲವಾಗಿದೆ. إنهم كانوا لا يرجون حسابا, ಅವರು ಪರಲೋಕದ ವಿಚಾರಣೆಯನ್ನು ನಿರೀಕ್ಷಿಸಿಯೇ ಇರಲಿಲ್ಲ. وكذبوا بآياتنا كذابا, ಅವರು ನಮ್ಮ ವಚನಗಳನ್ನು ಸುಳ್ಳೆಂದು ತಿರಸ್ಕರಿಸುತ್ತಿದ್ದರು. وكل شيء أحصيناه كتابا, ಮತ್ತು ನಾವು ಎಲ್ಲವನ್ನೂ ಒಂದು ಗ್ರಂಥದಲ್ಲಿ ಸುರಕ್ಷಿತವಾಗಿ ದಾಖಲಿಸಿ ಇಟ್ಟಿರುವೆವು. فذوقوا فلن نزيدكم إلا عذابا, ಇದೀಗ ಸವಿಯಿರಿ, ಇನ್ನು ನಿಮ್ಮ ಪಾಲಿಗೆ ಶಿಕ್ಷೆಯ ಹೊರತು ಬೇರೇನೂ ಹೆಚ್ಚದು. إن للمتقين مفازا, ಧರ್ಮನಿಷ್ಠರಿಗೆ ಖಂಡಿತ ವಿಜಯ ಸಿಗಲಿದೆ. حدائق وأعنابا, ತೋಟಗಳು ಮತ್ತು ದ್ರಾಕ್ಷಿಗಳು. وكواعب أترابا وكأسا دهاقا, ಮತ್ತು ಸಹವಯಸ್ಕ ಯುವತಿಯರು, ತುಂಬಿ ತುಳುಕುವ ಪಾನಪಾತ್ರೆಗಳು ಅವರಿಗಾಗಿ ಕಾದಿವೆ. لا يسمعون فيها لغوا ولا كذابا,
ಅಲ್ಲಿ ಅವರು ಯಾವುದೇ ಅಸಭ್ಯ ಮಾತನ್ನಾಗಲಿ ಸುಳ್ಳನ್ನಾಗಲಿ ಕೇಳಲಾರರು. جزاء من ربك عطاء حسابا. ಇದು ಸತ್ಫಲವಾಗಿದೆ ನಿಮ್ಮ ಒಡೆಯನ ಕಡೆಯಿಂದ, ಅಲ್ಲದೆ ನಿಮಗಾಗಿ ಧಾರಾಳ ಉಡುಗೊರೆಗಳಿವೆ. رب السماوات والأرض وما بينهما الرحمن لا يملكون منه خطابا. ಅವನು ಆಕಾಶಗಳ ಹಾಗೂ ಭೂಮಿಯ ಮತ್ತು ಅವೆರಡರ ನಡುವೆ ಇರುವ ಎಲ್ಲವುಗಳ ಒಡೆಯನು. ಅವನು ಪರಮ ದಯಾಮಯನು. ಅವನೊಡನೆ ಮಾತನಾಡುವ ಅಧಿಕಾರ ಯಾರಿಗೂ ಇಲ್ಲ. يوم يقوم الروح والملائكة صفا لا يتكلمون إلا من أذن له الرحمن وقال صوابا. ರೂಹ್ ಅಂದರೆ ಜಿಬ್ರೀಲ್ ಮತ್ತು ಇತರ ಮಲಕ್ಗಳು ಸಾಲಾಗಿ ನಿಲ್ಲುವ ಆ ದಿನ ಆ ಪರಮ ದಯಾಮಯನ ಅಪ್ಪಣೆ ಪಡೆದವರು ಹಾಗೂ ಸರಿಯಾದುದನ್ನು ಮಾತ್ರ ಹೇಳುವವರ ಹೊರತು ಇನ್ನಾರು ಮಾತನಾಡಲಾರರು. ذلك اليوم الحق فمن شاء اتخذ إلى ربه مآبا. ಆ ದಿನವು ನಿಜಕ್ಕೂ ಬರಲಿದೆ. ಇಷ್ಟ ಉಳ್ಳವನು ತನ್ನ ಒಡೆಯನ ಬಳಿ ಆಶ್ರಯವನ್ನು ಪಡೆದುಕೊಳ್ಳಲಿ. إنا أنذرناكم عذابا قريبا يوم ينظر المرء ما قدمت يداه ويقول الكافر يا ليتني كنت ترابا. ನಾವಂತೂ ನಿಮ್ಮನ್ನು ಶೀಘ್ರವೇ ಬರಲಿರುವ ಶಿಕ್ಷೆಯ ಕುರಿತು ಎಚ್ಚರಿಸಿರುವೆವು. ಅಂದು ಪ್ರತಿಯೊಬ್ಬನು ತನ್ನ ಕೈಗಳು ಮುಂದೆ ಕಳಿಸಿರುವುದನ್ನು, ಅಂದರೆ ತನ್ನ ಕರ್ಮವನ್ನು ಕಾಣುವನು, ಮತ್ತು ಧಿಕ್ಕಾರಿಯು ಅಯ್ಯೋ ನಾನು ಮಣ್ಣಾಗಿದ್ದರೆ ಚೆನ್ನಾಗಿತ್ತು ಎನ್ನುವನು.